ಏನೈತಿ ಅಂದ್ರೆ ಜಮ್ನಾಯಿನ ಗಿಡ ಸ್ವಲ್ಪ ತುಟ್ಟಿ ಆದರೆ ನಿಮ್ಗೆ ಕ್ವಾಲಿಟಿ ಫ್ರೂಟ್ ಬರುತ್ತೆ. ಇದನ್ನೆಲ್ಲ ಕಷ್ಟಪಟ್ಟು ಬೆಳಿತೀರಿ, ಲಾಸ್ಟಲ್ಲಿ ನಿಮಗೆ ಸೈಜಲ್ಲಿ ಕ್ವಾಲಿಟಿ ಇಲ್ಲ ಅಂತಂದರೆ ಮಾರ್ಕೆಟಲ್ಲಿ ಇದು ಸಿಗೋಲ್ಲ. ಕಷ್ಟಪಟ್ಟು ಬೆಳೆದ್ರೂ ಇದು ಸಿಗೋಲ್ಲ. ಅದೇ ಅದನ್ನು ನಾವು ಕಷ್ಟಪಟ್ಟು ಬೆಳಿತೀವಿ, ಒಳ್ಳೆ ಕ್ವಾಲಿಟಿ ಸಿಗೋದ್ರಿಂದ ನಮ್ಗೆ ಇದನ್ನು ಸಿಗ್ತದೆ, ನಮ್ಮ ಮೇಂಟೆನೆನ್ಸ್ ಈಸಿ ಇರ್ತದೆ. ಸ್ಟಾರ್ಟಿಂಗ್ ಇದಷ್ಟು ಮಾಡಿದ್ದಾನೆ ಇಲ್ಲ ಐತಲ್ಲ 1 ಎಕರೆ ಅಂದರೆ 1.5 ಎಕರೆ. ಈಗ ಮಾಡಿ ತೋರಿಸಿದ್ನಲ್ಲ ಈ ವರ್ಷ ಮುಂಚೆನೆ ನೀವು ಯಾವ ಸೈಜ್ ಇರ್ತೀರ ಅದ್ರ ಮೇಲೆ ಡಿಪೆಂಡ್. ನಮ್ದು 9x9 ಹಾಕಿರೋದ್ರಿಂದ 540 ಎಕರೆ. ಈಗ ಅಲ್ಲಿಂದ ತರಿಸಿರಲ್ಲ ಈಗ? ಹಾಂ, ಅದರಲ್ಲಿ ಮೋಸ ಆಗ್ತವೆ. ಈಗ ಕಳ್ಸಿದ್ರಾಗ ಅಷ್ಟು ಸಕ್ಸಸ್ ಆಗ್ತಾವೇನು ಸ್ವಲ್ಪ ಫೇಲ್ಯೂರ್ ಆಗ್ತಾವೆ? 10% ಹೋಗ್ತಾವ್ರಿ. ಅದಷ್ಟು ಹೋಗುತ್ತಾರೆ 10%. ನೀವು ಹಾಕು ಇಟ್ಕೋರಿ ನೆನ್ಪು, ಹೋದ್ರೂ ಹೋಗ್ಬೋದು, ಹೋಗದೇ ಇರ್ಬೋದು, ಬಟ್ 10% ಇಟ್ಟು ಇದಕ್ಕೆ ಇಟ್ಕೊರಿ. ಇಲ್ಲಿ ನೋಡಿ ಈ ಥರ ಇದೆ ನೋಡಿ, ಇದು ನಮ್ಮ ವೆರೈಟಿ ಅಲ್ರಿ. ಇದು ಗಾಲ ಅಂತಂದಿದೆ, ಅಲ್ಲಿ ವೆರೈಟಿ ಇದೆ. ಇಲ್ಲಿ ಕಾಶ್ಮೀರದ ಮುಂದೆ ಒಂದೊಂದು ಸಲ ಹಿಂಗೆ ಎಕ್ಸ್ಚೇಂಜ್ ಆಗಿ ಬೇರೆ ಇವನ್ ಕಳಿಸ್ಬೋದು. ಅವರು ಏನು ಮಾಡ್ತಾವಂದ್ರೆ ಎಲ್ಲ ವೆರೈಟಿ ಇರ್ತಾವ್ರಿ, ನಮ್ಮ ಕ್ಲೈಮೇಟಿಗೆ ಆಗಲ್ಲ ಇದು. ಇಲ್ಲಿ ನೋಡಿಲ್ಲ, ಇಲ್ಲಿ ಬರ್ತಾ ಗರ್ಭ ಕೊಟ್ಟು ಕುಂದಿರುತ್ತಾ ಅಲ್ಲೇ ಮರಿ ಹೋಗ್ಬಿಡುತ್ತಾ. ಇದು ಯಾಕಾಗುತ್ತೆ ಅಂತಂದ್ರೆ ಈ ಆ್ಯಪಲ್ ಗಿಡದ್ದು ಒಂದು ಕ್ಯಾರೆಕ್ಟರ್ ಇದೆ. ಹೂವಾಗೈತೆ ಇಲ್ಲಿ ಹೂವಾಗೈತಲ್ಲ, ಈ ಥರ ಗರ್ಭ ಕಟ್ಟಿ ಕುಂತಿರುತ್ತೆ. ಇಲ್ಲಿ ಈ ಥರ ಗರ್ಭ ಕಟ್ಕೊಂಡು ಕುಂತಿರುತ್ತೆ. ಯಾವ ಟೈಮಿಗೆ ಇದು ನವಂಬರು ನಾವೇನು ಇದನ್ನು ಮಾಡ್ತೀವಲ್ಲ, ನವಂಬರ್ ಡಿಸೆಂಬರಲ್ಲಿ ಈ ಥರ ಗರ್ಭ ಕಟ್ಕೊಂಡು ಕುಂತಿರುತ್ತೆ. ಇದಕ್ಕೆ ಈ ಆ್ಯಪಲ್ ಗಿಡದ ಒಂದು ಕ್ಯಾರೆಕ್ಟರ್ ಅದು. ಹಿಂಗೆ ಗರ್ಭ ಕಟ್ಕೊಂಡು ಕುಂತಿರೋ ಟೈಮಲ್ಲಿ ಇದಕ್ಕೆ ಚಳಿ ಬೇಕು. ಚಳಿ ಎಷ್ಟು ಅಂತಂದ್ರೆ 15 ಡಿಗ್ರಿ ಆಜುಬಾಜು. ಈಗ ಈ ತಳಿಗೆ 15 ಡಿಗ್ರಿ ಆಜುಬಾಜು ಒಂದು 20 ದಿನ, ಒಂದು 25 ದಿನ ಬೇಕು. ಆ ಚಳಿ ನಮಗೆ ಯಾವಾಗ ಸಿಗುತ್ತಾ? ಚಳಿಗಾಲದಾಗ ಸಿಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಲ್ಲ, ಚಳಿಗಾಲ ಮುಂದೆ ಬರ್ತಂದ್ರೆ ಅವಾಗ ಪ್ರೂನಿಂಗ್ ಮಾಡಿರ್ತೀವಿ. ನಾವು ಪ್ರೂನಿಂಗ್ ಮಾಡಿ ಬಿಡ್ತೀವಿ, ಅವಾಗ ಚಳಿ ಬರ್ತಾ ಆ ಚಳಿ ಇದಕ್ಕೆ ಸ್ಯಾಟಿಸ್ಫೈ ಆಗಿಬಿಡುತ್ತೆ, ಅವಾಗ ಹೂ ಬಿಡುತ್ತೆ, ಕಾಯಿ ಬಿಡುತ್ತೆ. ಈ ವೆರೈಟಿ ಏನಂತಂದ್ರೆ, ಈ ವೆರೈಟಿ ಇದು ಹೆಂಗಂತಂದ್ರೆ 15 ಡಿಗ್ರಿ ಆಜುಬಾಜು ಟೆಂಪ್ರೇಚರ್ ಇದ್ರೆ ಸಾಕಿದಕ್ಕೆ, ಅಂದ್ರೆ ಕಡಿಮೆ ಟೆಂಪ್ರೇಚರ್ ಇದ್ರೆ ಸಾಕಿದಕ್ಕೆ. ಈ ವೆರೈಟಿ ಏನಂದ್ರೆ ಇವು ಕಾಶ್ಮೀರದ ವೆರೈಟಿ, ಇವಕ್ಕೆ 7 ಡಿಗ್ರಿ ಆಜುಬಾಜು ಬೇಕು. 7 ಡಿಗ್ರಿ ಆಜುಬಾಜು ಬೇಕು ಅಂದ್ರೆ ಐಸ್ ಆಗೋಟ್ಟ ಇದು. ಅಂಥ ಟೆಂಪ್ರೇಚರ್ ಇದಕ್ಕೆ 15 ದಿನ 20 ದಿನ ಬೇಕು. ಅಂದ್ರೆ ಇದು ಏನೈತಿ ಇಲ್ಲದವಲ್ಲ ಇವು ಹೂವು ಹಾಕವು, ಇಲ್ಲಾಂದ್ರೆ ಇವು ಮರಿಗೆ ಹೋಗ್ಬಿಡ್ತಾವೆ. ಅದಕ್ಕೆ ಅಲ್ಲಿ ವೆರೈಟಿ ನಮ್ಮಲ್ಲಿ ಬರಲ್ಲ. ಬೆಳಿತಾವೆ, ಚೆನ್ನಾಗಿ ಬೆಳಿತಾವೆ. ಇಲ್ಲಿ ನೋಡಿ ಚೆನ್ನಾಗಿ ಬೆಳಿತಾವೆ, ಕಾಯಿ ಬರಲ್ಲ. ಗರ್ಭನೂ ಬರ್ತಾವೆ, ಕಾಯಿ ಅದು ಆ ಟೆಂಪ್ರೇಚರ್ ಇಲ್ಲಿ ಇದಾಗಲ್ಲ, ಹಂಗಾಗ್ಬಿಟ್ಟು ಅದು ಇಲ್ಲಿ ವರ್ಕ್ ಆಗಲ್ಲ. ಬರ್ತಾವೆ ಇವು ಬರ್ತಾವೆ. ಇದ್ರದ್ದು ಹೆಂಗಂತಂದ್ರೆ ಇದು ಏನಂತಂದ್ರೆ 200 ಅವರ್ಸ್ ಅಂದ್ರೆ ನಮ್ಗೆ ಹೆಂಗಂತಂದ್ರೆ ಚಳಿಗಾಲದಲ್ಲಿ ಸಾಯಂಕಾಲ ನಿಮಗೆ ನೈಟ್ 8 ಗಂಟೆಯಿಂದ ಬೆಳಗ್ಗೆ 6:30-7 ಗಂಟೆ ತನಕ ನಮ್ಮ ಟೆಂಪ್ರೇಚರ್ ಅಷ್ಟು 15-16 ಡಿಗ್ರಿ ಬಂದಿರುತ್ತೆ. ಆ ಥರ 15-20 ದಿನ ಬಂದರೂ ಸಾಕಿದಕ್ಕೆ. 15 ದಿನ ಅಂದ್ರೆ ದಿನಕ್ಕೆ 10 ಅವರ್ ಅಂದರೆ 15 ದಿನ 150, 20 ದಿನ 200 ಅವರ್ಸ್. 200 ಅವರ್ಸ್ ಇದಕ್ಕೆ ಸಾಕು, ಹೂ ಬಿಟ್ಬಿಡುತ್ತೆ. ಇದಕ್ಕೆ ಹಂಗಲ್ಲ. ಇದನ್ನು ಏನು ಮಾಡಿದಾರೆ ಅಂದರೆ ಇಸ್ರೇಲ್ ದೇಶದ ಸೈಂಟಿಸ್ಟ್ಗಳು, ಇದು ಹಿಂಗಿದ್ದ ಗಿಡನ ಅದು, ಇದನ್ನು DNA ಲೆವೆಲಿಗೆ ಹೋಗಿ ರಿಸರ್ಚ್ ಮಾಡಿ DNA ಲೆವೆಲಿಗೆ ಹೋಗಿ ಆ ಕ್ಯಾರೆಕ್ಟರ್ ಚೇಂಜ್ ಮಾಡಿ ಬರೀ 15 ಡಿಗ್ರಿ ಬರಂಗೆ ಮಾಡಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಬರೋದು ಈ ವೆರೈಟಿ ಹಿಂಗೆ. ಬಟ್ ಟೇಸ್ಟಲ್ಲಿ ಇದರಲ್ಲಿ ಅವರಲ್ಲಿ 100 ವೆರೈಟಿ ಅದಾವೆ. ಗಾಲ ಅಂತಿದ್ದವು, ರೆಡ್ ಡೆಲಿಷಿಯಸ್ ಅಂತವು, ರಾಯಲ್ ಡೆಲಿಷಿಯಸ್ ಎಲ್ಲ ಒಂದು 7-8 ಅದಾವು, ಗಾಲಾಸ್ ಎಲ್ಲ ಒಂದು 7-8 ಅದಾವು. ಅವರೊಂದು ಹತ್ತತ್ರ ಒಂದು 150-100 ವೆರೈಟೀಸ್ ಅದಾವೆ, ಡಿಫ್ರೆಂಟ್. ಅವು ಹೆಂಗಂತಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಒಂದೊಂದು ಹುಳಿ ಇರ್ತಾವೆ, ಒಂದೊಂದು ಸ್ವೀಟ್ ಇರ್ತಾವೆ, ಒಂದೊಂದು ಕಲರ್ ಜಾಸ್ತಿ ಇರ್ತಾವೆ, ಕಲರ್ ಕಡಿಮೆ ಇರ್ತಾವೆ. ಇದ ಗಿಡಕ್ಕೆ ಇದನ್ನ ಗ್ರಾಫ್ಟಿಂಗ್ ಮಾಡ್ರೆ ಅದು ಮಾಡ್ಬೋದು ಬರ್ತಾ ಇದನ್ನ ತೋರ್ಸಕಂತ ಬಿಟ್ರಿ? ಹಾಂ, ಈಗ ತೋರ್ಸಕಂತ ನಾವು ಗ್ರಾಫ್ಟಿಂಗ್ ಮಾಡಿಲ್ಲ. ಇಲ್ಲಿ ಐತಲ್ಲ, ಇಲ್ಲಿ ಐತಲ್ಲ, ಇದ್ರ ಮ್ಯಾಗ ನಾವು ಅದ್ರದ್ದು ಕಸಿ ಇದನ್ನು ತೊಗೊಂಡು ಕಸಿ ಮಾಡಿದ್ವಿ ಅಂದ್ರೆ ಅದ ಗಿಡನೇ ಆಗುತ್ತೆ. ಭಾರಿ ಸಣ್ಣ ಇದಾಗಿದ್ದು, ಕೆಂಪಾಗಿದ್ದು.
ಗೊಬ್ಬರ ಏನೇನು ಕೊಡ್ತೀವಿ ಸರ್ ಇದಕ್ಕೆ? ನೀವು ಕೆಮಿಕಲ್ ಆರ್ಗ್ಯಾನಿಕ್ ಮಾಡ್ಬೇಕಂತ. ಆರ್ಗ್ಯಾನಿಕ್ 100% ಮಾಡೋಕ್ಕಾಗಲ್ಲ. ಹಾಂ. ಇದಕ್ಕೆ ಹೆಂಗಂತಂದ್ರೆ ನೀವು ಬೇಸಲ್ ಡೋಸ್ ಕೊಡ್ಬೇಕಾದ್ರೆ ಸ್ವಲ್ಪ ಆರ್ಗ್ಯಾನಿಕ್ ಮೇಂಟೈನ್ ಮಾಡಬೇಕಾಗತ್ತೆ. ಅಲ್ಲಿ ಒಂದು ಸ್ಪ್ರೇ ಇರುತ್ತೆ, ಅದಕ್ಕೆ ಬಡ್ ಬಿಲ್ಡ್ರ್ ಅಂತ ಕರಿತೀವಿ. ಅಂದರೆ ನಾವು ಈಗ ಈ ವರ್ಷ ಕಾಯಿ ತೊಗೊಂಡ್ವಿ, ಕಾಯಿ ತೊಗೊಂಡಾದ್ಮೇಲೆ ಅದಕ್ಕೆ ಮಾಮೂಲಿ ಇದು ತಿಪ್ಪೆ ಗೊಬ್ಬರ ಕೊಟ್ಟು ಒಂದು ಬೇಸಲ್ ಡೋಸ್ ಇವನು ಕೊಟ್ಟು NPK ಕಡಿಮೆ ಇರೋನು ಕೊಟ್ಟು ಒಂದು ಒಂದೂವರೆ ತಿಂಗಳಾಗಿಂದ ಅವು ಏನಾಗುತ್ತೆ ಅಂತಂದ್ರೆ ವಾಪಸ್ ಹಿಂಗತ್ತೆ ಎಲೆ ಇದೆ ಬಂದಿರ್ತವೆ. ಆ ಟೈಮಲ್ಲಿ ಒಂದು ಬಡ್ ಬಿಲ್ಡ್ರ್ ಅಂತ ಒಂದು ಸ್ಪ್ರೇ ತೊಗೋತೀವಿ. ಅದು ಏನು ಮಾಡುತ್ತೆ ಅಂತಂದರೆ ಈ ಗ್ರೋತ್ ಹೋಗೋದನ್ನು ಕಡಿಮೆ ಮಾಡಿ ಬಡ್ಸ್ ಕ್ರಿಯೇಟ್ ಮಾಡುತ್ತೆ, ಬಡ್ ಜಾಸ್ತಿ ಮಾಡುತ್ತೆ. ಅದೊಂದು ಸ್ಪ್ರೇ ತೊಗೋತೀವಿ. ಮತ್ತು ಅದು ಬಿಟ್ಟರೆ ಮಾಮೂಲಿ ಫಂಗಿಸೈಡ್ ಇವನು ತೊಗೋತೀವಿ. ಆಮೇಲೆ ನಾವು ಯಾವಾಗ ಪ್ರೂನಿಂಗ್ ಮಾಡಿ ಇದು ಮಾಡ್ತೀವಲ್ಲ ಅವಾಗ ಒಂದು 2-3 ಸ್ಪ್ರೇ ತೊಗೋತೀವಿ. ಅಲ್ಲಿ ನೀವು ಮಾಡಿದ್ರೆ ಎಲ್ಲ ಶೆಡ್ಯೂಲ್ ಹಾಕಿ ಕೊಡ್ತೀನಿ ನಾನು ನಿಮಗೆ, ಇದು ಮಾಡೋದು ಬೇಡ. ಇದಕ್ಕೆ ಹುಳ ಬೀಳ್ತಾನ್ರಿ ಹಣ್ಣಿಗೆ? ಹಾಂ ಬೀಳುತ್ತೆ. ನಾವು ಬೀಳುತ್ತಾ, ಆದರೆ ಏನಂತಂದ್ರೆ ನಮ್ಮಲ್ಲಿ ಕಡಿಮೆ ಬಿಸಿಲು ಇದಾಗುತ್ತಲ್ಲ, ಕಡಿಮೆ. ಒಂದು ಸ್ಪ್ರೇ 2 ಸ್ಪ್ರೇ ತೊಗೊಂಡ್ರೆ ಎಲ್ಲ ಹೋಗಿ ಕ್ಲೀನಾಗಿ ಹೋಗ್ಬಿಡ್ತಾವೆ. ಏನು ತೊಗೊಂಡಿಲ್ಲ ನಾವು ಈ ವರ್ಷ, ಏನು ಮಾಡಿ ಗೊಬ್ಬರ ಸಹಿತ ಕೊಟ್ಟಿಲ್ಲ ನಾವು ಈ ವರ್ಷ ಅದಕ್ಕೆ. ಕೈಗೆ ಒಳ್ಳೆ ಸೈಜ್ ಬರ್ತೀವಿ ಅನ್ನ ಅಂತೂ. ಅನ್ನ ವೆರೈಟಿ ಈ ದಪ್ಪ ಬರ್ತದೆ. ಹೋದ ವರ್ಷ ವಾಟರ್ ಆ್ಯಪಲ್ ಅನ್ರಿ ಫುಲ್ ಹರ್ಕೊಂಬ್ರಿ, ತಿನ್ರಿ ಹರ್ಕೊರಿ. ಅದು ಅವರೀತಿ ಅದು ಇನ್ನು ಇದು ಸ್ಟಾರ್ಚ್ ಕಂಟೆಂಟ್ ಇರುತ್ತೆ. ಇದು ಹೆಂಗಂತಂದರೆ ಇದು ಹಣ್ಣಿಂದು ಇದು ಹೆಂಗಂತಂದರೆ ಈ ಒಂದು ಮಾರ್ಕೆಟ್ನಾಗ ಗ್ರೀನ್ ಕಲರ್ ಬಂದಿರ್ತಾವಲ್ರಿ ಅವು, ಅದು ಗ್ರೀನ್ ಆ್ಯಪಲ್. ಅದು ಗೋಲ್ಡನ್ ಸ್ಮಿತ್. ಎಷ್ಟು ದಿನ ಬಿಟ್ಟರು ಅದು ಹಂಗೆ ಇರುತ್ತೆ. ಗೋಲ್ಡನ್ ಸ್ಮಿತ್ ಅಂತ ಕರೀತಾರೆ. ಅದು ಅವ್ರ ವೆರೈಟಿ, ಅದು ಒಂದು ವೆರೈಟಿ. ಇದು ಬರಲ್ಲ. ಈಗ ಇದು ಹೆಂಗಂತಂದರೆ ಇದರಲ್ಲಿ ಸ್ಟಾರ್ಚ್ ರೂಪದಲ್ಲಿರುತ್ತೆ ಹಣ್ಣಿಂದು. ಇದು ಯಾವಾಗ ಕಲರ್ ಬರುತ್ತೆ, ಇದು ಹೆಂಗೆ ಡೇಟ್ ಇದಾಗುತ್ತೆ, ಸ್ಟಾರ್ಚು ಸ್ವೀಟ್ ಆಗಿ ಅವಾಗ ನಮ್ಗೆ ತಿನ್ನಕ್ಕೆ ಸ್ವೀಟ್ ಅನಿಸುತ್ತೆ. ಈ ಸ್ಟಾರ್ಚ್ ಇದೆ ತಿಂದು ಹುಳಿ ಇರುತ್ತೆ. ಹಿಂಗೆ ನೋಡ್ಬೇಕಾದ್ರೆ ಹುಳಿ ಇರುತ್ತೆ, ಸ್ವಲ್ಪ ಹುಳಿ ಇರುತ್ತೆ. ಬಟ್ ಆ್ಯಪಲ್ದೆಲ್ಲ ಹುಳಿ ಬರ್ತದೆ, ಫ್ಲೇವರ್ ಬರುತ್ತೆ. ಅವು ಇದು ವಾಟರ್ ಆ್ಯಪಲ್ ಕುದಿಗೆಲ್ಲ ಗಿಡ ಹಾಕ್ತೀವಿ. ಅವೇನೇ ಈಗ ಕಾಯಿ ಬಿಡಾಕ್ತೀವಿ. ಅಲ್ಲೆಲ್ಲ ಬರೀ ವಾಟರ್ ಆ್ಯಪಲ್ ಗಿಡ ತಿಂದ್ರೆ ಅಂತ ನಮ್ಮದು ಲಾಸ್ಟ್ ಇಯರು ಬೋರ್ ನೀರು ಭಾಳ ಕಡಿಮೆ ಆಗಿಬಿಡ್ತೀವಿ. ಈ ವರ್ಷ ಚಲೋ ಬಂದೈತಿ, ಬಟ್ ಈ ವರ್ಷ ನಾವು ಕಾಯಿ ಬಿಟ್ಟಿಲ್ಲ. ಹೋದ ವರ್ಷ ಭಾಳ ಕಡಿಮೆ ಆಗಿಬಿಡ್ತು ನೀರು. ಯಾರು ನಮ್ಮ ಕಡೆ ರೈತರು ಭಯ ಬೀಳ್ತಾರೆ. ಇದನ್ನು ಇನ್ವೆಸ್ಟ್ ಮಾಡೋಕ್ಕೆ ಇದಿಲ್ಲ ನಮಗೆ. ಏನು ಏನು ಇದನ್ನು ಮಾಡೇ ನೀವು ಅಂತ ಕಾಶ್ಮೀರ ಇದು ಮಾಡೋಣ ಅಂತಂದು ಆಡ್ಕೊಂತಾರಲ್ಲ ರೈತರನ್ನೆಲ್ಲ. ಇದು ಆ್ಯಪಲ್ ಮಾರ್ಕೆಟ್ಗೆ ಮಸ್ತ್ ಟೇಸ್ಟ್. ಕೇಳ್ಬಿಡ್ತೀವಿ ನೋಡಿಗೆ ನಿಮ್ಮ ಗಿಡ
ಹೊಯ್ದು ಹೋಗ್ತೀರಿ ಅದು ಹಾಂ ರೀ ರೇಟ್ ಇರಲ್ಲ ರೇಟ್ ಇರಲ್ಲ ರೀ ರೇಟ್ ಇರಲ್ಲ ತಿನ್ನೋದು ಇಲ್ಲ ಜನ ಅಲ್ಲಿ. ಹಾಂ ಇಲ್ಲಿ ಐತಲ್ಲ ರೀ ಸರಿ ಹೆಂಗೆ ಶಿಕಾಟಿ ಕಾಯ್ತೈತಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಐತೆ ನೋಡಿ ಸರ್ ಇದು ಹೌದು ಸಾಕು ಸಾಕು ಹೋದಷ್ಟು ನೋಡಿ ಈಗ ಮಸ್ತ್ ಬಂದತ್ತಲ್ಲ ಹೌದು ಇದೆಲ್ಲ ಮಣ್ಣದೋಗಿದ್ದು ಇದನ್ನ ಅರೆಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಅಂತ 20-25 ದಿನ ಮುಂಚೆ ತೆಗೆದಿದ್ದು ಮಣ್ಣಗಡೆ ಇದಲ್ಲ ಇದು ಗೋಲ್ಡನ್ ರೋಡ್ ಸೆಟ್ ಗೋಲ್ಡನ್ ಕಲರ್ ಬರ್ತದೆ ಮತ್ತೆ ಭಾರಿ ಬಂದಿತ್ತು ರೀ ಈ ಥರ ಎಲ್ಲ ಪ್ರತಿಯೊಂದು ಗಿಡದಲ್ಲೂ ಒಂದು 2-3 kg ಕಾಯಿತು ನೋಡ್ರಿ ಹೆಂಗೆ ಕೊಡ್ತಾವೆ ಸರ್ ಇದೀವನ್ನ ಇವು ಟೈಮ್ ಆಗ್ತದೆ ಫೆಬ್ರವರಿ ಇಲ್ಲ ಡಿಸೆಂಬರ್ಗೆ ಒಳಗೆ ಸಿಗೋದು ನಿಮ್ಗೆ ಅಗಿ ಈ ರೂಟ್ ಸ್ಟಾಕ್ ಗಿಡ ಅಂತ M9 ಅಂತಂದರೆ 270 280 ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಮೇಲೆ ಆಗ್ತಾರೆ ಸೀಡ್ಲಿಂಗ್ ಗಿಡ ಕಡಿಮೆ 150 ಸೈಜ್ ನೋಡಿರಿ ಆ ಸೈಜ್ ಬರ್ತು ಪ್ರತಿಯೊಂದು ಕಾಯಿನ ಸರಿ ಸ್ವಲ್ಪ ಇದಾಗಿರುತ್ತೆ ಈ ಥರ ಬರುತ್ತೆ ಬಾ ಇದು ನಾವು M9 ಹಾಕಿದ್ವಿ ಅಂದ್ರೆ ಪ್ರತಿಯೊಂದು ಅದು ಹಿಂಗೆ ಆರಿಜೆಂಟಲ್ ಸ್ಟೆಮ್ ಅದಾವಲ್ಲ ಅದೆಲ್ಲ ಈ ಸೈಜ್ ಬರ್ತವೆ ನೋಡಿ ಇಲ್ಲಿ ಯಾಕೆ ಈ ಥರ ಐತಂದ್ರೆ ಇದು ಗಾಳಿ ಬೆಳಕು ಚೆನ್ನಾಗಿ ಬರೋದ್ರಿಂದ ಕಲರು ಬಂದವು ಆ M9 ಅಲ್ಲಿ ನಾವು ಕರೆಕ್ಟ್ ಗಾಳಿ ಬೆಳಕು ಕರೆಕ್ಟ್ ಬರೋದ್ರಿಂದ ಕಲರ್ ಚೆನ್ನಾಗಿ ಬರ್ತದೆ